ಇಡಿಯನ್ನ ಸೀಳು ನಾಯಿ ಎಂದಿದ್ದಕ್ಕೆ ಎಚ್ಡಿಕೆ ಗರಂ ಆಗಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನಿಮ್ಮ ಕರ್ನಾಟಕ ಸರ್ಕಾರ ನಿಮ್ಮ ಎಸ್ಐಟಿ ಏನು ಮಾಡಿದೆ? ಹಾಗಾದರೆ ಕೃಷ್ಣ ಬೈರೇಗೌಡರ ಹೇಳಿಕೆ ಏನಿದೆಯಲ್ವಾ, ಇಡಿ ಸೀಳು ನಾಯಿ ಇದ್ದಂಗೆ ಅಂತ, ಅದಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಗರಂ ಆಗಿಯೇ ಉತ್ತರ ಕೊಟ್ಟಿದ್ದಾರೆ. ನಿಮ್ಮ ಸರ್ಕಾರ ಇದೆ ಅಲ್ವಾ, ಜೊತೆಗೆ ಎಸ್ಐಟಿ ಕೂಡ ಇದೆ ಅಲ್ವಾ, ಏನು ಮಾಡಿದೆ ಹಾಗಾದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ? ರೇವಣ್ಣ ವಿಚಾರದಲ್ಲಿ ನೀವು ಹೇಗೆ ನಡೆದುಕೊಂಡ್ರಿ, ಅವ್ರ ಮೇಲೆ ಬಂದಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಮನೆಗೆ ಪೊಲೀಸರನ್ನು ನುಗ್ಗಿಸಿದ್ರಿ ನೀವು. ಕೇಂದ್ರ ಸರ್ಕಾರಕ್ಕೂ ಇಡಿ ಪತ್ರಕ್ಕೂ ಸಂಬಂಧ ಏನು? ಮೂಡಾದಲ್ಲಿ ಹೈಕೋರ್ಟ್ ತನಿಖೆಗೆ ಆದೇಶ ಆಗಿದೆ. ಇಡಿಗೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆಯಾ ನಿಮ್ಮ ಪ್ರಕಾರ? ಹಾಗಾದರೆ ಕಾಂಗ್ರೆಸ್ ನಾಯಕರ ಮೇಲೆ ಎಚ್ಡಿಕೆ ಈ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ. ನೀವೇನು ನಿಮ್ಮ SIT ಅವ್ರು ಏನು ಮಾಡಿದ್ರಿ? ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಒಂದು ಸರ್ಕಾರದಲ್ಲಿ ಎಷ್ಟು SIT ಮಾಡಿದಿರಿ? 17-18 SITಗಳು ಮಾಡಿದಿರಿ. ನಾನು ಒಂದು ನಿಮಗೆ ಎಕ್ಸಾಂಪಲ್ ಕೊಡ್ತಕ್ಕಂಥದ್ದು, ನಾನು ಸಹೋದರ ಅಂತ ಹೇಳಲ್ಲ, ರೇವಣ್ಣ ಅವ್ರ ವಿಷಯದಲ್ಲಿ ಯಾವ ರೀತಿ ನಡ್ಕೊಂಡಿದ್ದೀರಿ? ಒಬ್ಬ ಮಾಜಿ ಪ್ರಧಾನಮಂತ್ರಿ ಮನೆಗೆ ಪೊಲೀಸ್ ಅಧಿಕಾರಿಗಳನ್ನು ನುಗ್ಗಿಸಿ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತೀರಿ ನೀವು. ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ? ಏನು ಮಾಡಿದ್ದಾರೆ ರೇವಣ್ಣ ಅಂತ ಹೇಳಿ? ಯಾವುದೋ 5 ವರ್ಷದ ಕೇಸು ಅಂತ ಹೇಳಿ ಒಂದು ಸುಳ್ಳು ಒಂದು ಕೇಸನ್ನು ಯಾರಿಂದ ಪಡೆದು ಏನೇನು ನಡೆಸಿದ್ದೀರಿ? ಕೇಂದ್ರ ಸರ್ಕಾರದ ಬಗ್ಗೆ ಚರ್ಚೆ ಏನು ಮಾಡ್ತಾರೆ? ಕೇಂದ್ರ ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಏನು? ಮೂಡಾದಲ್ಲಿ ನಡೆದಿರತಕ್ಕಂಥ ಹಗರಣ ಈಗಾಗಲೇ ರಾಜ್ಯದ ಹೈಕೋರ್ಟ್ನಲ್ಲಿ ತನಿಖೆಗೆ ಆದೇಶ ಆಗಿದೆ. ಅದರ ಮೇಲೆ ತನಿಖೆಗಳು ನಡೀತಾ ಇದೆ. ಇಡಿ ಅವರಿಗೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದ್ದಾರಾ? ಇಡಿ ಮುಂದೆ ಮೈಸೂರು ನಗರದಲ್ಲಿ ಇವತ್ತು ಗವರ್ನರ್ ಮುಂದೆ ಹೋದಂಥ ಒಂದು ವ್ಯಕ್ತಿಗಳೇನಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ಹೇಳಿ, ಅವರುಗಳು ಇಡಿಗೂ ಸಹ ಇಲ್ಲಿ ಕೆಲವು ಹಣಕಾಸಿನ ವ್ಯವಹಾರಗಳು ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರ ಮೇಲೆ ಅವರು ತನಿಖೆ ನಡೆಸಿ ಅದರ ಮಾಹಿತಿಗಳು ಕೊಟ್ಟಿದ್ದಾರೆ. ಲೋಕಾಯುಕ್ತ ಏನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು? ಯಾರವರು? ಸರ್ಕಾರದ ಅಧೀನದಲ್ಲಿರೋರಲ್ವೇ? ಇವತ್ತು ಎಷ್ಟು ಜನ ಮಂತ್ರಿಗಳು ಸಮಜಾಯಿಷಿ ಕೊಡ್ತಕ್ಕಂಥದ್ದಕ್ಕೆ ಕೃಷ್ಣ ಬೈರೇಗೌಡರಿಗೆ ಹ್ಯಾಟ್ಸ್ ಆಫ್ ಮಾಡೋಣ.